ಮಾತಾಡೋಂಗಿಲ್ಲ. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರಿದ್ದರೆ ದೇಶ ಭದ್ರತೆ, ಅವರಿದ್ದರೇನೆ ದೇಶ. ರಾಹುಲ್ ಗಾಂಧಿಗೆ ಏನೂ ಗೊತ್ತೇ ಇಲ್ಲಲ್ಲ. ಅದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅಷ್ಟೇ ಹಾಕ್ಬೇಕಷ್ಟೇ. ಯಾರು ಹಾಕ್ತಾರೆ ಓಟು? ಗ್ಯಾರಂಟಿಗಳನ್ನ ಮಾಡಿ ಅಂತ ಹೇಳಿದ್ರು, ಬಸ್ ಫ್ರೀ ಕೊಡಿ ಅಂತ ಹೇಳಿದ್ರು. ಇವರಿಗೆ ರಾಜಕೀಯವಾಗಿ ಮಾಡಿದ್ರು. ಖರ್ಗೆ ಪ್ರಧಾನಿ ಅಂತ ಕಾಂಗ್ರೆಸ್ ಅಲ್ಲಿ ಗುರುತಿಸಿದ್ದಾರೆ. ಇಡೀ ದೇಶ ಕೇಳ್ತಾ ಇದೆ ಮೋದಿನೇ ಇರಲಿ. ಮೋದಿ ಆದ್ರೇನೆ ಬೆಟರ್. 100ಕ್ಕೆ 100 ಭಾಗ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರೇ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಅದ್ರ ಮೇಲೆ ಡೌಟೇ ಇಲ್ಲ ಸರ್, ನರೇಂದ್ರ ಮೋದಿಜಿನೇ. ಯಾಕೆ ಮತ್ತೊಮ್ಮೆ ಅವ್ರನ್ನ ಬಯಸ್ತಿದ್ದೀರಾ ಸರ್? ನನಗಂತಲ್ಲ ಸರ್, ಇಡೀ ನಮ್ಮ ಭಾರತ ದೇಶಕ್ಕೆ ಅವ್ರು ಬೇಕು. ಅವರ್ ನೇಷನ್ ನೀಡ್ ನರೇಂದ್ರ ಮೋದಿ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ನೇಷನ್. ನನ್ನ ಪರ್ಸ್ನಲಿ ನನಗಿಲ್ಲ, ದೇಶಕ್ಕೆ ಬೇಕು ಅವರು. ಓಕೆ, ಅವ್ರು ಬಂದು ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. 10 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದ ಮೇಲೆ ದೇಶದಲ್ಲಿ ಏನಾದ್ರು ಬದಲಾವಣೆ? ನೀಲ್ ಕರಪ್ಷನ್ ಅವರ್ ನೇಷನ್. ಅವ್ರು ಬಂದ ಮೇಲೆ ಬದಲಾವಣೆ ಆಗಿದೆ? 101% ಬದಲಾವಣೆ ಆಗಿದೆ ಸರ್. ಯಾಕಂದರೆ ಅವ್ರ ಮೇಲೆ ಯಾವುದೇ ಥರ ಭ್ರಷ್ಟಾಚಾರ ಆರೋಪ ಇಲ್ಲ. ಎಲ್ಲ ಸರ್ವ ಜನಾಂಗ ಅಂತ ಶಾಂತಿ ತೋಟ ಅಂದಂಗೆ ಎಲ್ಲ ಜಾತಿ ಜನಾಂಗದವ್ರನ್ನ ಅವರು ಕರ್ಕೊಂಡು ಹೋಗ್ತವ್ರೆ. ಆಮೇಲೆ ಅವರು ಏನು ದೊಡ್ಡ ಜಾತಿಯಿಂದ ಬಂದಿಲ್ಲ, ಒಂದು ಸ್ಮಾಲ್ ಜಾತಿಯಿಂದ ಬಂದು ಇಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಬಟ್ ನೀಲ್ ಕರಪ್ಷನ್ ಅವರ್ ನೇಷನ್ ನೀಡ್ ಸರ್. ಈಗ ಅವ್ರು ಬಂದ ಮೇಲೆ GST ಟ್ಯಾಕ್ಸ್ ಜಾಸ್ತಿ ಆಯಿತು, ಎಲ್ಲ ಬೆಲೆ ಏರಿಕೆ ಜಾಸ್ತಿ. ಯಾರು ಹೇಳಿದ್ದು ಸರ್? ಆರೋಪ ಮಾಡ್ತಾರೆ. ಅದು ತಂದಿದ್ದೇ ಮನಮೋಹನ್ ಸಿಂಗ್. ಇತಿಹಾಸ ತಿಳ್ಕೊಂಡು ಮಾತಾಡಬೇಕು. ಅದು ತಂದಿದ್ದೇ ಮನಮೋಹನ್ ಸಿಂಗ್. ಈ ಕಾಂಗ್ರೆಸ್ನ ಆ ಥರ ಬಿಂಬಿಸ್ತಾರೆ ಸರ್. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಸ್ಟೇಟಲ್ಲಿ ಕಾಂಗ್ರೆಸ್ ಇರಲಿ, ಸೆಂಟ್ರಲ್ಲಿ ಮೋದಿನೇ ಇರಬೇಕು ಸರ್, ನನ್ನ ಪರ್ಸ್ನಲ್ ಒಪಿನಿಯನ್. ಇವಾಗ ಸಿದ್ದರಾಮಯ್ಯ ಅವ್ರು ನಡ್ಕೊಳ್ತಾರೋ ರೀತಿ, ನನ್ನ ಛಲವಾದಿ ಪಾಳ್ಯದಲ್ಲಿ ನಮ್ಮ ಹಿಂದೂ ಇದೆಲ್ಲ ತಗೋ ಮುಸ್ಲಿಮರ್ಗೆ ಜಾಸ್ತಿ ಫೇವರ್ ಮಾಡ್ತಾಯಿದ್ದಾರೆ ಸರ್. ಅದರಿಂದ ನಾನು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ, ಸೆಂಟ್ರಲ್ಲಿ ಮೋದಿನೇ ಇರಬೇಕು. ಈಗ ರಾಹುಲ್ ಗಾಂಧಿ ಅವರು ಯಂಗ್ಸ್ಟರ್, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ. ಸರ್ ಯಾರು ಸರ್ ಯಂಗ್ಸ್ಟರ್ ಅಂತ ಹೇಳಿದ್ದು? ಅವ್ರು ಆಲ್ರೆಡಿ ನಿಯರ್ 60 ಇಯರ್ಸ್ ಸರ್. ಯಾರು ಸರ್ ಯಂಗ್ಸ್ಟರ್ ಅಂತ ಹೇಳಿದ್ದು? ಎಲ್ಲ ಜನ ಹಂಗೆ ಅಂದ್ಕೊಂಡಿದ್ದಾರೆ ಒಂದಷ್ಟು ಜನ, ಅವ್ರಿಗೊಂದು ಅವಕಾಶ ಕೊಡೋಣ. ಅವರು ಯಂಗ್ಸ್ಟರ್ ಅಂದರೆ ಯಾರು ಸರ್? ಯಂಗ್ಸ್ಟರ್ ಅಂದರೆ ಯಾರು ಹೇಳಿ? ರಾಹುಲ್ ಗಾಂಧಿ ಎಲ್ಲ 60 ವರ್ಷ ಹತ್ತಿರದಲ್ಲಿದ್ದಾರೆ. ಫಸ್ಟು ಗ್ರಾಮ ಪಂಚಾಯತಿ ಮೆಂಬರಾಗಿ ಗೆದ್ದಬೇಕು, ಗೆದ್ದು ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಆಮೇಲೆ ಬರಬೇಕು. ಅಲ್ಲ, ಅವ್ರ ಫ್ಯಾಮಿಲಿಯಿಂದನೇ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನನಗೇನು ರಾಹುಲ್ ಗಾಂಧಿ ಬಗ್ಗೆ ನನಗೇನು ನಂಬಿಕೆ ಇಲ್ಲ ಸರ್. ಅವ್ನು ಆಗ್ತಾನೆ ಅಂತ ಏನು ನಂಬಿಕೆ ಇಲ್ಲ. ಅಲ್ಲ, ಮೋದಿ ಅವ್ರನ್ನ ಬಿಟ್ಟರೆ ಇನ್ಯಾರ ಸ್ಥಾನಕ್ಕೆ ಸೂಕ್ತ ಅಂತ? ದರ್ ಇಸ್ ನೋ ಆಲ್ಟರ್ನೇಟಿವ್ ಪರ್ಸನ್ ಸರ್. ಯಾರಿಲ್ಲ ಅಂತಾರೆ. ಯಾರಿಲ್ಲ. ಅವ್ರಿಗೆ 75 ವರ್ಷ ಆದಮೇಲೆ ಆಡಳಿತ ಮಾಡೋಕ್ಕೆ ಅವಕಾಶ ಇರಲ್ಲ. ಇರುತ್ತೆ. ಯಾರು ಹೇಳಿದ್ದು? ಬಿಜೆಪಿಲಿ ಅವರೇ ಒಂದು ರೂಲ್ಸ್ ಇಲ್ಲ ಮಾಡ್ತಾರೆ. ಅವೆಲ್ಲ ಸರ್ ಮೋದಿ ಇರಬೇಕು. ಈ ಟರ್ಮ್ ಮೋದಿ ಇರಬೇಕು ಸರ್. ಈ ಟರ್ಮ್ ಮೋದಿ ಇದ್ರೆ ಸ್ವಲ್ಪ ಆಗುತ್ತೆ. ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಕೊಟ್ಟು ಬಹುಮತದಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್, ಸೆಂಟ್ರಲ್ಲೂ ಈ ಬಾರಿ ಆ ಥರ ಏನಾದರೂ ಮಾಡ್ತಾರಾ ಅಂತ? ಇಲ್ಲ ಸರ್. ನೋಡಿ, ನಿಮ್ಗೊಂದು ಹೇಳ್ತೀನಿ, ಇವರೇ ದೇಶನೇ ಒಂದು ದೃಷ್ಟಿಯಿಂದ ನೋಡಿ ಓಟ್ ಹಾಕಬೇಕು. ರಾಜ್ಯದಲ್ಲಿ ಜಾತಿ ಧರ್ಮ ಅವೆಲ್ಲ ನೋಡಿ ಓಟ್ ಹಾಕ್ತಾರೆ. ಬಟ್ ಎಲ್ಲ ಯಾರೇ ಆಗಲಿ ದೇಶ ಅಂತ ಬಂದಾದ್ಮೇಲೆ ಕೆಲವೊಂದು ಪಾಕಿಸ್ತಾನ ನೋಡಬೇಕು, ಶ್ರೀಲಂಕಾ ನೋಡಬೇಕು, ಜಮ್ಮು ಕಾಶ್ಮೀರ ನೋಡಬೇಕು, ಅವೆಲ್ಲ ನೋಡಿ ಓಟ್ ಹಾಕಬೇಕು. ಅರ್ಥ? ನಾನು ಕಾಂಗ್ರೆಸ್ ಕಾರ್ಯಕರ್ತನೇ ಹೇಳ್ತಾ ಇದ್ದೀನಲ್ಲ, ಸೆಂಟ್ರಲಲ್ಲಿ ಮೋದಿನೇ ಇದ್ದರೆ ಬೆಸ್ಟು. ಈ ಬಾರಿನೂ ಹಂಗಾದ್ರೆ ಮೋದಿ ಅವರೇ ಅಧಿಕಾರ 100% 400+ ವಿನ್ ಆಗ್ತಾರೆ ಈ ಸಲ. ಇನ್ನು ಸ್ಟೇಟ್ ವಿಚಾರಕ್ಕೆ ಬಂದರೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರದವರು, ಇದನ್ನೆಲ್ಲ ನಿಭಾಯಿಸ್ತಾ ಇದ್ದಾರೆ, ಬಡವರಿಗೆಲ್ಲ ಅನುಕೂಲ ಆಗ್ತಿದೆ ಸರ್? ಯಾರಿಗೂ ಸಿಕ್ಕಿಲ್ಲ ಸರ್. 30% ಮೆಂಬರ್ಗೆ ಸಿಕ್ಕಿದೆ, 70 ಮೆಂಬರ್ಸ್ ಯಾರಿಗೂ ಸಿಕ್ಕಿಲ್ಲ. ಆಯಿತಾ? ಎಬ್ರಿ ಪರ್ಪಸ್ ಅಂತೆಲ್ಲ ಮಾಡಿದ್ರು, ಏನು ಪ್ರಯೋಜನ ಇಲ್ಲ ಸರ್. ಏನು ಪ್ರಯೋಜನ ಇಲ್ಲ. ಇವಾಗ ಯಾರೂ ಕೇಳಿರಲಿಲ್ಲ. ಯಾಕಂದರೆ ನನಗೆ 29 ವರ್ಷ, ನಾನು ಜೀವನ ಮಾಡಿರಲಿಲ್ಲ 29 ವರ್ಷದಿಂದ. ಸುಮ್ಮನೆ ನಮ್ಮ ಕೆರೆ ನೀರೇ ಕೆರೆಗೆ ಚೆಲ್ತಾರೆ ಅಂತಾರಲ್ಲ, ನಮ್ಮ ಹತ್ರ ಇವಾಗ 2,000 ಕೊಟ್ಬಿಟ್ಟು ಇನ್ನೊಂದು ಕಡೆಯಿಂದ 4,000 ಕಿತ್ಕೊತವ್ರು. ನಮ್ಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಏನು ಸಿದ್ದರಾಮಯ್ಯ, ನನಗೆ 13 ಸಿದ್ದರಾಮಯ್ಯ ಇಲ್ಲ ಸರ್. ಇವಾಗ ಅವ್ರ ಮೇಲೆ ಇದು ಹೋಪ್ಸ್ ಎಲ್ಲ ಹೋಗ್ಬಿಡ್ತು. ಏನು ಅನುಕೂಲ ಇಲ್ಲ ಅಂತೀರಾ? ಇಲ್ಲ ಸರ್. 13ರಿಂದ 18ರಲ್ಲಿ ಅವ್ರು ಕೊಟ್ಟಿದ್ದ ಆಡಳಿತ ಚೆನ್ನಾಗಿತ್ತು. ಇವಾಗೆಲ್ಲ ಅವರು ಇವಾಗೇನು ಹೋಪ್ಸ್ ಹೋಯ್ತು. ಅವ್ರಿಗೇನಿತ್ತು ಗುಡ್ ವಿಲ್ ಅಂತ ಇತ್ತಲ್ಲ, ಅದನ್ನ ಕಳ್ಕೊಂಬಿಟ್ರು. ಅವ್ರು ಅಂಥ ಆಡಳಿತ ಏನು ಕೊಡ್ತಾಯಿಲ್ಲ ಸರ್ ಈ ಸಲ. ನಾನು 136 ಸೀಟ್ ಬಂದಾಗ ಸಿದ್ದರಾಮಯ್ಯ CM ಆಗಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು CM ಆದಮೇಲೆ ಅವ್ರ ಆಡಳಿತ ವೈಖರಿ ನನಗೇನು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಇಷ್ಟ ಆಗ್ತಾಯಿಲ್ಲ. ಅವರೆಲ್ಲ ತೊಗೋಗಿ ಮುಸ್ಲಿಂ ಕಮ್ಯುನಿಟಿಯವ್ರಿಗೆ ಜಾಸ್ತಿ ಮಾಡ್ತಾರೆ, ಎಲ್ಲ ಅನುದಾನ ತೊಗೋಗಿ ಅವರೇ ಕೊಡ್ತಾರೆ. ಅದರಿಂದ ನನಗೇನು ಅಂಥ ಫೇವರ್ ಇಲ್ಲ ಸರ್ ಈ ಸಲ. 5 ವರ್ಷದಲ್ಲಿ 2.5 ವರ್ಷ ಸಿದ್ದರಾಮಯ್ಯ, ಇನ್ನು 2.5 ವರ್ಷ DK ಶಿವಕುಮಾರ್ ಆಡಳಿತ ಮಾಡ್ತಾರೆ ಅಂತ ಅದು ಹೇಳ್ತಾ ಇದ್ದಾರೆ ಸರ್, ಹೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಬಿಟ್ಕೊಡೋದಿಲ್ಲ ಬಿಡಿ. ಅವ್ರ ಅಧಿಕಾರಕ್ಕೆ ಬಂದರೆ ಇನ್ನೊಬ್ರಿಗೆ ಅವಕಾಶ ಕೊಟ್ಟಿದ್ದು ಉದಾಹರಣೆಗಳೇ ಇಲ್ಲ.
ದೇವೇಗೌಡರಿಗೆ ಅವರು ಹಂಗೆ ಮಾಡಿದವರು ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ ಅಲ್ವಾ? ಅಲ್ಲ, ಡಿ ಕೆ ಶಿವಕುಮಾರ್ ಅಕಸ್ಮಾತ್ ಅಧಿಕಾರ ಸಿಕ್ಕಿದ್ರೆ ಏನಾದರೂ ಬದಲಾವಣೆ ಮಾಡ್ಬೋದಾ? ಏನಿಲ್ಲ ಸರ್, ಸೋನಿಯಾ ಗಾಂಧಿ ಕುಟುಂಬ ಬದಲಾವಣೆ ಆಗ್ಬೋದು ಅಷ್ಟೇ ಸರ್, ಅಷ್ಟೇ. ನಾನು ಕಾಂಗ್ರೆಸ್ ಕಾರ್ಯಕರ್ತನೇ ಹೇಳ್ತಾ ಇದ್ದೀನಿ, ಇದು ಬೇಗ ಈ ಸರ್ಕಾರ ಹೋಗ್ಬೇಕು ಅಂತ ನನ್ನ ಏನಂತ ಒಪ್ಸಿಲ್ಲ ನನಗೆ. ಈ ಬಾರಿ MP ಎಲೆಕ್ಷನಲ್ಲಿ BJP ಮತ್ತು JDS ಮೈತ್ರಿ ಆಗ್ತಿದೆ. ಇಲ್ಲ, 28 ಹೇಳ್ತಾರೆ ಸರ್. ನನಗೆ ತಿರೋ ಮಾಹಿತಿ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಒಂದು ಡಿ ಕೆ ಸುರೇಶ್ ಗೆಲ್ಬೋದು, ಮಿಕ್ಕಿದ್ದೆಲ್ಲ ಮೈತ್ರಿಕೂಟ ವಿನ್ ಆಗ್ತಾರೆ ಸರ್. ಯಾಕಂದರೆ ಇವರು 9 ತಿಂಗಳಲ್ಲಿ ಅಂತ ಏನು ಆಡಳಿತ ಕೊಡಲಿಲ್ಲ, ಮಾತೆತ್ತರೆ ಗ್ಯಾರಂಟಿ ಅಂತಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನೇ ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಮೋದಿನೇ ಇರಬೇಕು ಸರ್. ಈ ಬಾರಿನೂ ಮೋದಿ ಅವರೇ ಅಧಿಕಾರಕ್ಕೆ ಬಂದ್ರೆ ಸರ್ 100ಕ್ಕೆ 100. ನಾನಲ್ಲ, ಇಡೀ ದೇಶ ಕೇಳ್ತಾ ಇದೆ ಮೋದಿನೇ ಇರಲಿ ಅಂತ. ಮತ್ತೆ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಏನೆಲ್ಲ ಬದಲಾವಣೆ ಬಯಸ್ತಾರೆ, ಏನೆಲ್ಲ ಕರಪ್ಷನ್ ಆಗಬೇಕು ಅಂತ? ಸರ್, ಮೋದಿ 10 ವರ್ಷದಲ್ಲಿ ಯಾವುದೇ ಥರ ಅವ್ರ ಮೇಲೆ ಕರಪ್ಷನ್ ಏನಿಲ್ಲ ಸರ್, ಕರಪ್ಷನ್ ಏನಿಲ್ಲ. ಈ ಕಾಂಗ್ರೆಸ್ನವ್ರು ಇದ್ದರು, 2G ಸ್ಪೆಕ್ಟ್ರಮ್ ಹಗರಣ ಏನು ತುಂಬ ಅವ್ರ ಮೇಲೆ ಇತ್ತು ಸರ್. 10 ವರ್ಷದಲ್ಲಿ ಮೋದಿ ಪರವಾಗಿಲ್ಲ ಬೇರೆ ಕಂಪೇರ್ ಮಾಡಿದ್ರೆ, ಬಟ್ ಅಟ್ ಪ್ರೆಸೆಂಟಲ್ಲಿ ಮೋದಿನೇ ಇರಬೇಕು ಅಂತ ನನ್ನ ಒಪಿನಿಯನ್. ಮುಂದಿನ ಬಾರಿನೂ ಅವರೇ ಬರಲಿ? 101% ಬರ್ತಾರೆ ಅಂತೆಲ್ಲ ಬಂದೇ ಬರ್ತಾರೆ ಸರ್. ಥ್ಯಾಂಕ್ ಯು. 400+ ಈ ಸಲ ವಿನ್ ಆಗ್ತಾರೆ NDA ಮೈತ್ರಿಕೂಟ. ಸರ್, ಇನ್ನೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಪ್ರೆಸೆಂಟಾಗಿ ನೋಡಿದ್ರೆ ಮೋದಿ ಅವರು ಈಸ್ ಡೂಯಿಂಗ್ ವೆಲ್. ಐ ಫೀಲ್ ಈ ಶುಡ್ ಕಂಟಿನ್ಯೂ, ಅವ್ರಿಗೆ ಕಂಟಿನ್ಯೂ ಆಗಬೇಕು. ಬಟ್ ಪೊಲಿಟಿಕ್ಸ್ ಯು ನೆವರ್ ನೋ, ಯಾವಾಗ ಯಾವ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೋದಿ ಈಸ್ ದ ಫೇವರೆಟ್ ಕ್ಯಾಂಡಿಡೇಟ್ ಪ್ರೆಸೆಂಟಾಗಿ. ಈಗ ಅವ್ರು ಬಂದ ಮೇಲೆ ಬದಲಾವಣೆಗಳಾಗಿದೆಯಾ, ಡೆವಲಪ್ಮೆಂಟ್ ಆಗಿದೆ ಇಂಡಿಯಾದಲ್ಲಿ? ಡೆವಲಪ್ಮೆಂಟ್ ಆಗಿದೆ, ಶ್ಯೂರ್. ದಿಸ್ ಅ ಲಾಟ್ ಆಫ್ ಚೇಂಜಸ್ ದಟ್ ಹ್ಯಾವ್ ಹ್ಯಾಪನ್ಡ್ ಆಫ್ಟರ್ ಮೋದಿ ಹ್ಯಾಸ್ ಕಮ್. ಆಗಿದೆ, ಅದನ್ನು ನೋಡೇ ಹೇಳ್ತಾ ಇರೋದು. ಐ ಥಿಂಕ್ ಈ ಶುಡ್ ಕಂಟಿನ್ಯೂ ಆ್ಯಸ್ ಫಾರ್. ಒಂದಷ್ಟು ಜನ ಈಗ 2 ಟರ್ಮ್ ಅವ್ರದ್ದು ಆಡಳಿತ ನೋಡಿದ್ದಾರೆ, ಹೌದು, ಹೊಸಬರಿಗೊಂದು ಅವಕಾಶ ಕೊಡೋಣ ಅಂತ ಬಯಸ್ತಾ ಇದ್ದಾರೆ. ಕೊಡ್ಬೋದು. ಬಟ್ ಮೋದಿ ಥರ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಒಂದು NDAದಲ್ಲಿ BJPಯಲ್ಲೇ ತೊಗೊಂಡ್ರೆ ಮೋದಿ ಥರ ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಂಡು ನಡೆಸೋವಂಥ ಪರ್ಸನಾಲಿಟಿ ಬೇರೆ ಯಾರೂ ನನಗೆ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಈಸ್ ದ ಓನ್ಲಿ ಕ್ಯಾಂಡಿಡೇಟ್ ದೇರ್. ಮೋದಿ ಲೆವೆಲ್ಗೆ ರಾಜಕೀಯ ಮಾಡೋರು ಅಷ್ಟೊಂದು ಜವಾಬ್ದಾರಿ ವಹಿಸ್ಕೊಳ್ಳೋರು ಯಾರು ಇಲ್ಲ ಅಂತೀರಾ? ಇಲ್ಲ, ಇನ್ನು ಅದು ಬಿಟ್ಟರೆ ನಿಮಗೆ ಅಪಾರ್ಟ್ ಫ್ರಮ್ BJP ಬೇರೆ ನಿಮ್ಮ ಪಕ್ಷ ಮೋದಿಗೆ ಯಾರು ಪರ್ಫೆಕ್ಟ್ ಫೈಟ್ ಕೊಡೋಂಗೆ ಇನ್ನು ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಇಸ್ ಈಸ್ ಗುಡ್ ಫಾರ್ ಫೈಟಿಂಗ್, ಐ ಮೀನ್ ಪರ್ಫೆಕ್ಟ್ ಕ್ಯಾಂಡಿಡೇಟ್. ಅವರಿಗೊಂದು ಫೈಟ್ ಕೊಡೋ ಥರ ಆಯಿತು. ಈಗ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಂದ. ಇಲ್ಲ, ಕಾಂಗ್ರೆಸ್ ಅಫ್ಕೋರ್ಸ್ ಇಟ್ಸ್ ಅ ಗ್ರ್ಯಾಂಡ್ ಹೋಲ್ಡ್ ಪಾರ್ಟಿ ಆಫ್ ಇಂಡಿಯಾ. ಆದರೆ ಸದ್ಯಕ್ಕೆ ಅವರಲ್ಲಿ ಆ ಥರ ಒಂದು ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಪ್ರೈಮ್ ಮಿನಿಸ್ಟರ್ ಆಗೋ ಥರ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅವ್ರದ್ರಲ್ಲಿ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್ ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಸೊ ಹಾಗಾಗಿ ರಾಹುಲ್ ಗಾಂಧಿ ಐ ಡೋಂಟ್ ಥಿಂಕ್ ಇಸ್ ಅ ಸೂಟೇಬಲ್ ಕ್ಯಾಂಡಿಡೇಟ್ ಫಾರ್ ಪ್ರೈಮ್ ಮಿನಿಸ್ಟರ್. ಈಗ ನಮ್ಮ ಕರ್ನಾಟಕದಿಂದ ದೇವೇಗೌಡರು ಬಿಟ್ಟರೆ ಯಾರು ಪ್ರಧಾನಮಂತ್ರಿ ಆಗೋ ಪ್ರಯತ್ನ ಮಾಡಿಲ್ಲ ಅಲ್ಲಿವರೆಗೂ. ನಮ್ಮ ಕರ್ನಾಟಕದಿಂದ ಅಂತ ಕ್ಯಾಂಡಿಡೇಟ್ ಯಾರು ಇದ್ದಾರಾ? ಕರ್ನಾಟಕದಲ್ಲಿ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇಮ್ ಅನೌನ್ಸ್ ಆಗ್ತಾ ಇದೆ, ಬಟ್ ಏನು ಗೊತ್ತಿಲ್ಲ ಅಷ್ಟೊಂದು. ಅಲ್ಲ, ಅವ್ರಿಗೆ ಅವಕಾಶ ಕೊಡ್ಬೋದಾ? ಕೊಡಬಹುದು. ಪ್ರಧಾನಮಂತ್ರಿ ಆಗುವಂಥದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ಇದು ಪೊಲಿಟಿಕ್ಸಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಚಾನ್ಸ್ ಕೊಡ್ಬೋದು, ಡಿಪೆಂಡ್ಸ್ ಅಗೇನ್. ನಿಮ್ಮ ಪ್ರಕಾರ ಈ ಬಾರಿನೂ ಪ್ರಧಾನಮಂತ್ರಿ ಮೋದಿ ಅವರೇ ಆಗಲಿ ಅಂತ ಬಯಸ್ತಿದ್ದಾರೆ? ಮೋದಿ ಆದ್ರೇ ಬೆಟರು, ಯಾಕಂದರೆ ಒಳ್ಳೆ ಈಗ ಸದ್ಯಕ್ಕೆ ಈಸ್ ಡೂಯಿಂಗ್ ವೆಲ್. ಸೊ ಅದನ್ನೇ ಲೆಟ್ ಹಿಮ್ ಕಂಟಿನ್ಯೂ ಆನ್. ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತದಿಂದ ಅಧಿಕಾರಕ್ಕೆ ಬಂದಿತ್ತು. ಒಂದಷ್ಟು 5 ಆಮಿಷಗಳನ್ನು ಹೂಡಿ, ಗ್ಯಾರಂಟಿಗಳು, ಹೌದು, ಗ್ಯಾರಂಟಿಗಳನ್ನು ಹೂಡಿ. ಅದೇ ರೀತಿಯಲ್ಲಿ ಮತ್ತೆ ಸೆಂಟ್ರಲ್ ಏನಾದರೂ ಗಿಮಿಕ್ ಮಾಡ್ತಾರಾ ಅಂತ ಕಾಂಗ್ರೆಸ್ ಅವರು? ಇಲ್ಲಿ ಏನಾಗುತ್ತೆ ಅಂದರೆ ಸ್ಟೇಟ್ ಲೆವೆಲ್ಲೇ ಬೇರೆ, ಸೆಂಟ್ರಲ್ ಲೆವೆಲ್ಲೇ ಬೇರೆ. ಗ್ಯಾರಂಟಿಯಲ್ಲಿ ಸೆಂಟ್ರಲ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ಹೇಳೋಕ್ಕಾಗಲ್ಲ ಆ ಥರ. ಬಟ್ ಇಟ್ಸ್ ಡಿಫಿಕಲ್ಟ್. ಸೆಂಟ್ರಲ್ ಲೆವೆಲಲ್ಲಿ ನನಗೆ ಯಾಕೋ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅದು ಆ ಥರ ಎಲ್ಲ. ಕರ್ನಾಟಕದಲ್ಲಿ ನಡೆದಿದ್ದು ನೋಡಿ ಒಂದಷ್ಟು ಸ್ಟೇಟ್ಗಳನ್ನು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬದಲಾವಣೆ ಆಗ್ಬಿಡುತ್ತಾ ಈ ಬಾರಿ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಆರ್ ಮೇ ನಾಟ್ ಬಿ ಆಲ್ಸೋ, ಅದೇನು ಶ್ಯೂರ್ ಇಲ್ಲ. ಮೋದಿ ಅವ್ರು ಬಂದರೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.